exchange and to promote that. So this Green Vehicle Expo is not only an expo, this is a commitment from all of us for the greener and cleaner future vehicles in the country. This is becoming a prestigious event in the country, and we all know Government of India has taken a lot of initiative to promote green vehicles. The Government of India came out with a lot of policy amendments. As per the amendments, the population of the vehicles also is increasing substantially. We have seen the vehicle in the range of the industry growing in the country, and the vehicle population also increasing, and at the same time our expo is becoming a wonderful platform for all these stakeholders to 20% growth. Similar way in the three-wheeler segment, Good morning. My name is Ramesh Shivarna. Green Vehicle Expo 2024. This is the 5th edition event going to held in Bengaluru International Exhibition Center on 28th, 29th and 30th. We all know that we all know that the carbon emission is going to create a lot of changes in the climate change. So vehicle pollution is one of the major pollutant which is happening for the carbon emission. So Indian government has taken a lot of initiative and came out with the policies FAME 1 and FAME 2 and promoting electrical vehicle and green hydrogen. And with this extensive promotion, we have already seen last year almost in a car, electrical vehicle car, almost 2 lakh cars have been launched last year itself, almost giving a 120% of growth. And similarly, if you see the two-wheeler, more than 10 lakh two-wheeler units have been on the road, and continuously we have been observing 200% growth in the two-wheeler vehicles. And similarly, three-wheeler auto rickshaws, we have a 5 lakhs auto rickshaws on the road in the country. And coming to the buses, we have already 5,000 buses on the road in the country, and every state and transport department is inviting tenders to increase number of electrical buses. ನನ್ನ ಹೆಸರು ಸುರೇಂದ್ರ ಕುಮಾರ್, ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ನಾವು ಈ ಗ್ರೀನ್ ಎನರ್ಜಿ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಸಂಬಂಧಪಟ್ಟಂಗೆ ಕಳೆದ ಒಂದು ದಶಕದಿಂದ ಮ್ಯಾನುಫ್ಯಾಕ್ಚರರ್ಸ್ಗಳಾಗಿ ಇದೊಂದು ಅವೇರ್ನೆಸ್ಸನ್ನು ಸಮಾಜದಲ್ಲಿ ಮತ್ತು ಈ ಒಂದು ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡುವಂಥ ವಿಚಾರಗಳಲ್ಲಿ ಹಲವಾರು ರೀತಿಯಿಂದ ನಾವು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀವಿ. ಕಳೆದ ತಿಂಗಳು ನಾವು ಗ್ರೀನ್ ಎನರ್ಜಿ ಎಕ್ಸ್ಪೋ ಅಂತ ಮಾಡಿದ್ವಿ, ಇದು ರಿನ್ಯೂಬಲ್ ಎನರ್ಜಿ ಸಂಬಂಧಪಟ್ಟಂಗೆ. ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಎಕ್ಸ್ಪೋನ ಈ ತಿಂಗಳು 28, 29, 30 ಹಮ್ಮಿಕೊಳ್ಳಲಾಗಿದೆ. ಇದು ನಮ್ಮ ಅಸೋಸಿಯೇಷನ್ ಮತ್ತು ಮೀಡಿಯಾ ಮ್ಯಾನೇಜ್ಮೆಂಟ್ ಅವ್ರ ಸಹಯೋಗದೊಂದಿಗೆ ಜೊತೆಗೆ ಕ್ರೆಡಲ್ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು, ಬೆಸ್ಕಾಂ ಅವರ ಒಂದು ಸಪೋರ್ಟ್ನೊಂದಿಗೆ ಇದೊಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಸಮಾಜದಲ್ಲಿ ಭಾರತ ಸರ್ಕಾರದ ಗುರಿ 2030 ಒಳಗಡೆ 30% ವೆಹಿಕಲ್ಸ್ಗಳು ಶುಡ್ ಬಿ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರಬೇಕು ಅನ್ನೋ ಒಂದು ಗುರಿ ಇದೆ. ಈಗ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಟಾರ್ಗೆಟ್ನ ಅಚೀವ್ ಮಾಡಿದ್ರೆ ನಮ್ಮ ದೇಶಕ್ಕೆ ಒಂದು ವರ್ಷಕ್ಕೆ 1 crore 10 lakhs ಕ್ರೋರ್ಸ್ ಅಷ್ಟು ಇಂಪೋರ್ಟ್ ಆಫ್ ಕ್ರೂಡ್ ಆಯಿಲ್ ಸೇವ್ ಆಗುತ್ತೆ. ಇದು ಕೇವಲ ಲೈಟ್ ವೆಹಿಕಲ್ಲು ಮತ್ತು ಟೂ ವೀಲರ್ ಸಂಬಂಧಪಟ್ಟಂಗೆ. ಈಗ ಹೆವಿ ವೆಹಿಕಲ್ಗಳಲ್ಲೂ ಸಹಿತ ಎಲೆಕ್ಟ್ರಿಕಲ್ ಹೈಡ್ರೋಜನ್ ಇಂಥದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ 2 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಏನು ಇಂಪೋರ್ಟ್ ಆಫ್ ದಿಸ್ ಕ್ರೂಡ್ ಆಯಿಲ್ ನಮ್ಮ ದೇಶಕ್ಕೆ ಸೇವಿಂಗ್ ಆಗುತ್ತೆ. ಇದ್ರ ಜೊತೆಗೆ ಇಂಗಾಲದ ಹೊರಸೂಸುವಿಕೆ
ದಿ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಮತ್ತು ಕಾರ್ಬನ್ ಫುಟ್ ಪ್ರಿಂಟ್ ಆಗಿರ್ಬೋದು, ಇದು ಗಣನೀಯವಾಗಿ ಕಡಿಮೆ ಮಾಡೋದಕ್ಕೆ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು ಭಾಳಷ್ಟು ಸದುಪಯೋಗ ಆಗಿದೆ ಈ ಸಮಾಜಕ್ಕೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಎಕ್ಸಿಬಿಷನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದೆ. ಹೈಬ್ರಿಡ್ ಕಾರು, ಎಲೆಕ್ಟ್ರಿಕಲ್ ಟೂ ವೀಲರ್ಸ್ಗಳು ಮತ್ತು ಎಲ್ಲ ರೀತಿಯಿಂದ ಯಾವ ರೀತಿ ಉಪಯೋಗ ಇದೆ ಅನ್ನೋದನ್ನು ತಿಳಿಸ್ಕೊಡುವಂತಹ ಎಕ್ಸಿಬಿಷನ್ನು. ಇದು ಭಾಳಷ್ಟು ಸಮಾಜಕ್ಕೆ ಉಪಯೋಗ ಆಗೋಂಥದ್ದು. ಈ ಸರ್ಕಾರದ ಗುರಿ ಏನಿದೆ, 30% ಗುರಿ ಮುಟ್ಟೋದಕ್ಕೆ ನಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ. ಹಾಗಾಗಿ ತಾವರು ಈ ಒಂದು ಮೀಡಿಯಾದವರು ಇದಕ್ಕೆ ಹೆಚ್ಚು ಪ್ರಚಾರ ಕೊಟ್ಟು ಸಾರ್ವಜನಿಕರು ಈ ಒಂದು ಎಕ್ಸ್ಪೋಗೆ ಬಂದು ಈ ಒಂದು ಎಕ್ಸ್ಪೋನ ಯಶಸ್ವಿಗೊಳಿಸಬೇಕು ಅಂತ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಗುಡ್ ಆಫ್ಟರ್ನೂನ್, ನಮಸ್ಕಾರ. ನಾನು ಮೊಹಮ್ಮದ್ ಮುದ್ದಸ್ಸಿರ್, ಮೀಡಿಯಾ ಡೇ ಮಾರ್ಕೆಟಿಂಗ್ ಡೈರೆಕ್ಟರ್. Media Day Marketing organizing this exhibition. This is 5th edition, which is we started from 2019 and supported by Government of Karnataka and Government of India also, Renewable Energy Department, and also there are different associations like Federation of Karnataka Chamber of Commerce and Industry and Karisma Karnataka Renewable Energy System Manufacturer Association, and also Pride Energy Environment Resource Research Institute and 6W Research as a knowledge partner. The event has about more than 100 companies and which is showcasing the latest two-wheeler, three-wheeler conversion technology, hybrid vehicles and electric vehicle infrastructure, parts and allied industry. A visitor entry is free, which is started from 28th of June this month, and the timing is morning 10 to evening 6 o'clock at Bangalore International Exhibition Center, Tumkur Road, Nelmangala. And we invite all the people of Karnataka to take full benefit of this event and get an opportunity to see the new technology and new vehicles, new models, which is come from lowest price 25,000 to more than 2 lakh. So three-wheeler, two-wheeler and logistic companies also participating in this exhibition. So we invite all the people to visit this exhibition. Thank you so much.